ಕೊಡಗು ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಹಾಗೂ ವಿರಾಜಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತಾಶ್ರಯದಲ್ಲಿ ನಡೆದ ಜಿಲ್ಲಾ ಮಟ್ಟದ ಟರ್ಫ್ ಸೌಹಾರ್ದ ಕಪ್ ಪಂದ್ಯಾವಳಿಯಲ್ಲಿ ಮೀಡಿಯಾ ಸೂಪರ್ ಕಿಂಗ್ಸ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಸಿದ್ದಾಪುರದ ಟರ್ಫ್ ಮೈದಾನದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ 8 ತಂಡಗಳು ಪಾಲ್ಗೊಂಡಿತ್ತು. ಫೈನಲ್ ಪಂದ್ಯಾವಳಿಯಲ್ಲಿ ಕಾವೇರಿ ಮೀಡಿಯಾ ತಂಡದ ಪರವಾಗಿ ಜಯಪ್ರಕಾಶ್ ಅವರ 26 ರನ್ಗಳ ನೆರವಿನಿಂದ ತಂಡ 49 ರನ್ ಗಳಿಸಿತು. ಮೀಡಿಯಾ ಸೂಪರ್ ಕಿಂಗ್ಸ್ ತಂಡದ ಇಸ್ಮಾಯಿಲ್ 28, ರೆಜಿತ್ 18 ರನ್ಗಳನ್ನು ಗಳಿಸಿ ಸುಲಭ ಜಯ ಸಾಧಿಸಿತು. ಪಂದ್ಯಾವಳಿಯನ್ನು ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಪತ್ರಕರ್ತರು ಸದಾ ಒತ್ತಡದ ಬದುಕಿನಲ್ಲಿದ್ದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ಮನೋಲ್ಲಾಸ ಸಿಗಲಿದೆ. ಜಿಲ್ಲೆಯಲ್ಲಿ ಕ್ರೀಡೆಯ ಬೆಳವಣಿಗೆಗೆ ಪತ್ರಕರ್ತರ ಕೊಡುಗೆಯೂ ಅಪಾರವಾಗಿದೆ ಎಂದರು. ಅಸೋಸಿಯೇಷನ್ ಹಾಗೂ ಫೆಡರೇಷನ್ ಅಲ್ಲಿ ನಮ್ಮ ಕೊಡಗಲ್ಲಿ ಏನು ಕ್ರೀಡಾ ಇಲಾಖೆ ಮಾಡಬೇಕು ಅದನ್ನು ನೀವು ಮಾಡ್ತಾ ಇದ್ದೀರಾ. ಯಾಕೆಂತಂದ್ರೆ ಬಹಳಷ್ಟು ಪ್ರತಿಯೊಂದು ತಿಂಗಳು ನೀವು ಕ್ರೀಡೆಗಳನ್ನ ಆಯೋಜಿಸ್ತಾ ಇದ್ದೀರಾ. ಸೊ ಈ ಥರದ ಒಂದು ವಿಚಾರ ಯಾವುದೇ ಡಿಪಾರ್ಟ್ಮೆಂಟ್, ಯಾವುದೇ ಅಸೋಸಿಯೇಷನ್ಗಳು ಮಾಡ್ತಾ ಇಲ್ಲ. ದಿಸ್ ಆ್ಯಕ್ಚುಲಿ ಶೋಸ್ ಇನ್ಫ್ಯಾಕ್ಟ್ ಎಷ್ಟು ನೀವು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ಹೆಲ್ತ್ ಬಗ್ಗೆ ನೀವು ಎಷ್ಟು ಕನ್ಸರ್ನ್ ಇದ್ದೀರಾ ಅಂತ. ಸೊ ನಾನು ಇದಕ್ಕೋಸ್ಕರ ನಾನು ಆ್ಯಕ್ಚುಲಿ ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಬಹಳಷ್ಟು ಟೂರ್ನಮೆಂಟ್ಗಳನ್ನ ಆಯೋಜಿಸಿ. ನಾನು ಒಬ್ಬ ಅಂತಾರಾಷ್ಟ್ರೀಯ ಆಟಗಾರ. ಬಹಳಷ್ಟು ಜನ ಹೇಳ್ತೀವಿ ಆಡೋದು ಒಂದು ಅಂತಾರಾಷ್ಟ್ರೀಯ ಲೆವೆಲಲ್ಲಿ ಆಡಲಿಕ್ಕೆ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಆಡಲಿಕ್ಕೆ ಅಂತ. ಆದರೆ ಇವಾಗಿನ ಟ್ರೆಂಡ್ ಹೇಗಿದೆ ಅಂತಂದರೆ ನಮ್ಮಲ್ಲಿ ನಾವು ಫಿಟ್ನೆಸ್ ಇಟ್ಕೋಬೇಕು ಅಂತಂದರೆ ವಿ ಹ್ಯಾವ್ ಟು ಪ್ಲೇ ಎನಿ ಆಫ್ ಒನ್ ಸ್ಪೋರ್ಟ್ ಇನ್ಫ್ಯಾಕ್ಟ್. ಸೊ ಆ ಒಂದು ಹೆಲ್ದಿ ಹ್ಯಾಬಿಟ್ನ ನಾವೆಲ್ಲ ಬೆಳೆಸ್ಕೋಬೇಕು. ಸೊ ಅದನ್ನು ನೀವೆಲ್ಲ ಇನ್ಫ್ಯಾಕ್ಟ್ ಫಾಲೋ ಮಾಡ್ತಾ ಇದ್ದೀರಾ. ಸೊ ಇದಕ್ಕೆ ಮುಖ್ಯವಾಗಿ ನಿಮಗೆಲ್ಲರಿಗೂ ನಾನು ಧನ್ಯವಾದ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ನಿಮ್ಮ ಶೆಡ್ಯೂಲ್ ಹೇಗಿರ್ತದೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಕ್ರಿಟಿಸಿಸಮ್ ತಗೊಳ್ತೀರಾ ಹಾಗೂ ಕ್ರಿಟಿಸೈಸ್ ಮಾಡಲಿಕ್ಕೆ ಭಾಳಷ್ಟು ಜನ ನಿಮ್ಮನ್ನ ಕ್ರಿಟಿಸೈಸ್ ಮಾಡ್ತಾರೆ. ಸೊ ನಿಮ್ಮ ಮೈಂಡ್ ರಿಫ್ರೆಶ್ ಆಗಲಿಕ್ಕೆ ಇದೊಂದು ಒಳ್ಳೆಯ ಒಂದು ಸಂದರ್ಭ ಅಂತಲೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಆಟದಲ್ಲಿ ನಿಮಗೆಲ್ಲ ಗೊತ್ತು, ಆಟ ಒಂದ್ಸತಿ ಆಡಿ ಆದಮೇಲೆ ಅದರಷ್ಟು ನಿಮಗೆ ರಿಫ್ರೆಶಿಂಗ್ ಈವನ್ ಯಾವ ಬೇರೆ ಆಕ್ಟಿವಿಟೀಸ್ ನಿಮ್ಗೆ ಕೊಡಲಿಕ್ಕಿಲ್ಲ. ಸೊ ಹಾಗಾಗಿ ಇಟ್ ಈಸ್ ವೆರಿ ಗುಡ್ ಮೀಡಿಯಮ್ ಆಫ್ ಇನ್ಫ್ಯಾಕ್ಟ್ ರಿಲ್ಯಾಕ್ಸೇಷನ್ ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಜನ ಇನ್ಫ್ಯಾಕ್ಟ್ ಇವಾಗ ನಮ್ಮ ಕೊಡಗಲ್ಲೇ ಟೂರ್ನಮೆಂಟ್ಸ್ಗಳು ತುಂಬ ಕಡಿಮೆ ಇದೆ. ಸೊ ನಾನು ಅಷ್ಟೇ ಬಹಳಷ್ಟು ಜೊತೆ ನಾವು ಅಲ್ಲಿ ಹೋಗುವಾಗ ನಾವು ಅದೇ ಹೇಳ್ತೀವಿ, ಪತ್ರಕರ್ತರು ಮಾಡಿದಷ್ಟು ಟೂರ್ನಮೆಂಟ್ ಬೇರೆಯವ್ರು ಮಾಡಿದ್ರೆ ಇನ್ಫ್ಯಾಕ್ಟ್ ಇಟ್ ವಿಲ್ ಬಿ ಅ ಟ್ರೆಂಡಿಂಗ್ ಇನ್ಫ್ಯಾಕ್ಟ್ ಒಂದು ಅಟ್ಮಾಸ್ಫಿಯರ್ ಅಂತ ಕೊಡಗಲ್ಲಿ. ಅದನ್ನು ಬೇರೆಯವರು ನೋಡಿ ಕಲ್ತ್ಕೊಳ್ಳಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ಪ್ರತಿಯೊಬ್ಬರಿಗೂ ಇನ್ಫ್ಯಾಕ್ಟ್ ಯುವ ಮುಖಂಡ ಎಡಿಕೇರಿ ಪ್ರಸನ್ನ ಮಾತನಾಡಿ, ಕ್ರೀಡೆಯು ದೈಹಿಕ ಆರೋಗ್ಯವನ್ನು ಹೆಚ್ಚಿಸಲು ಉಪಯುಕ್ತವಾಗಲಿದೆ. ಪತ್ರಕರ್ತರು ಕರ್ತವ್ಯದ ಜೊತೆಗೆ ಆರೋಗ್ಯದ ಕಾಳಜಿ ವಹಿಸಬೇಕೆಂದು ಹೇಳಿದರು. ಈ ಕ್ರಿಕೆಟ್ ಆಟ ನೀವು ಆಡಿಸೋದು ಒಂದು ಉತ್ತಮವಾದ ವಿಚಾರ. ಯಾಕಂದರೆ ಪ್ರತಿನಿತ್ಯವೂ ನೀವು ಬೇರೆ ಬೇರೆ ಕಡೆ ಎಲ್ಲ ಪಂದ್ಯಗಳು ಅಥವಾ ಯಾವುದೇ ಸಾಮಾಜಿಕ ವಿಷಯಗಳಾಗಲಿ ಅದರ ಬಗ್ಗೆ ನೀವು ಮಾತಾಡ್ತಿರ್ತೀರ, ಅದ್ರ ಬಗ್ಗೆ ಬರೀತಿರ್ತೀರ. ಇವತ್ತು ನೀವೇ ಎಲ್ಲ ಸೇರಿ ಈ ಆಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಯಾಕಂದರೆ ನಿಮಗೂ ಒಂದು ರಿಫ್ರೆಶ್ಮೆಂಟ್ ಅಂತ ಸಿಗುತ್ತೆ. ಹಾಗೆ ಇದು ಇನ್ನು ಮುಂದಕ್ಕೂ ಹೀಗೆ ನಡೀಲಿ. ಹಾಗೆ ಈ ಕ್ರೀಡಾಕೂಟ ಒಂದು ಒಗ್ಗಟ್ಟನ್ನು ಮೂಡಿಸ್ಲಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ ಹೇಳ್ತಾ, ಹಾಗೆಯೇ ಈ ಕ್ರೀಡಾಕೂಟ ಉತ್ತಮವಾಗಿ ನಡೆದು ಒಂದು ಉತ್ತಮ ತಂಡ ವಿನ್ನರ್ ಆಗ್ತಾರೆ. ಸೊ ಬಾಕಿ ತಂಡಗಳು ಸೋತ್ರೂ ಸಹ ಮುಂದಿನ ಸಲಕ್ಕೆ ಒಳ್ಳೆ ಪ್ರಯತ್ನ. ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಬೆಂಗಳೂರು ಕೊಡವ ಸಮಾಜದ ಅಧ್ಯಕ್ಷ ಚಿರಿಯಪಂಡ ಸುರೇಶ್ ನಂಜಪ್ಪ, ಪತ್ರಕರ್ತರಲ್ಲಿ ಉತ್ತಮ ಕ್ರಿಕೆಟ್ ಆಟಗಾರರಿದ್ದು ವೃತ್ತಿಪರ ಆಟಗಾರರಂತೆ ಆಡುತ್ತಿರುವುದು ಶ್ಲಾಘನೀಯ ಎಂದರು. ಜಿಲ್ಲಾ ಕೇಂದ್ರಕ್ಕೂ ಟರ್ಫ್ ಮೈದಾನದ ಅಗತ್ಯವಿದೆ ಎಂದು ಹೇಳಿದರು. ನಾನು ಬೆಂಗಳೂರಿಂದ ಬರುವಾಗ ಯೋಚನೆ ಮಾಡ್ತಿದ್ದೆ, ಇದು ಯಾವ ಥರ ಇರುತ್ತೆ ಪ್ರೆಸ್ ಕ್ಲಬ್ದ ಒಂದು ಇದು ಯಾವ ಥರ ಇರ್ಬೋದು ಅಂತೇಳಿ. ನಾನೇನು ತಿಳ್ಕೊಂಡೆ, ನಿಮಗೆ ಮೋಸ್ಟ್ಲಿ ಫಿಟ್ನೆಸ್ ಇರಲ್ಲ, ಏನೊಂದು ಮ್ಯಾಚ್ ಆಡ್ತೀರಾ. ಯಾಕೆಂದರೆ ನೀವು ಯಾವಾಗಲೂ ಸ್ಟ್ರೆಸ್ಫುಲ್ ಲೈಫಲ್ಲೇ ಇರ್ತೀರ. ಮಾಧ್ಯಮ ಅಂದರೆ ಅದು ಹಾಗೇನೆ, ನಿಮಗೆ ಟೈಮ್ ಇರೋಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಫಿಟ್ನೆಸ್ ಎಲ್ಲಿರುತ್ತೆ ಅಂತೇಳಿ. ಬಟ್ ನಾನು ಬಂದು 6-7 ಮ್ಯಾಚ್ ನೋಡಿದೆ. ಆವಾಗ ಅನ್ನಿಸ್ತು, ನೀವು ಆಲ್ಮೋಸ್ಟ್ 60% ಆಫ್ ದ ಪ್ಲೇಯರ್ಸ್ ಇದ್ದೀರ ಇಲ್ಲಿ. ಏನು ಸುಮ್ಮನೆ ಬಂದು ನೋಡಬೇಕಾ ಬೇಡವಾ ಅಂತ ಹೇಳುವಂಥ ಮ್ಯಾಚ್ ಇರಲಿಲ್ಲ. ಎಸ್ಪೆಷಲಿ
ಆದರ್ಶ ಇರ್ಬೋದು, ಇಸ್ಮಾಯಿಲ್, ಇವ್ರ ಬಾಲೆಲ್ಲ ಅವ್ರ ಬಾಲಿಂಗಲ್ಲಿ ನೋಡಿದ್ರೆ ಅವ್ರು ಇಲ್ಲಿರಬಾರ್ದಿತ್ತು, ಎಲ್ಲೋ ಒಳ್ಳೆ IPL ಪಾಕಿಸ್ತಾನ ಅಲ್ಲ IPL ಅಟ್ಲೀಸ್ಟ್ ರಂಜಿ ಪ್ಲೇಯರ್ಸ್ ಆಗಿರ್ಬೇಕಿತ್ತು. ಎನಿವೆ, ಈ ದಿನ ನನಗೂ ಇಲ್ಲಿ ಬಂದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೊಟ್ಟಪ್ಪನವ್ರು ಹೇಳಿದೆ ಬರಬೇಕಾ ಅಂತ ಕೇಳಿದೆ, ಬೆಂಗಳೂರಿನ ಬರಬೇಕಾ ಅಂತೇಳಿ. ಬಂದ ಮೇಲೆ ನನಗೆ ಈ ಮ್ಯಾಚ್ ನನಗೆ ಅನಿಸ್ತು ನಿಜವಾಗ್ಲೂ ಬಂದಿದ್ದಕ್ಕೆ ಸಾರ್ಥಕ. ಮತ್ತೆ ಒಂದು ಬೇಜಾರಾಯಿತು, ನೀವು ಮಾಧ್ಯಮ ಮಿತ್ರರು ಇಷ್ಟೊಂದು ಜನ ಇದ್ದೀರಾ, ಇಂಥ ಪ್ಲ್ಯಾಟ್ಫಾರ್ಮ್, ಇಂಥ ಸ್ಟೇಡಿಯಂನ ಮಡಿಕೇರಿಯಲ್ಲಿ ತರುವಾಗೆ, ವಿರಾಜಪೇಟೆ ತರುವಾಗೆ ನೀವು ಮಾಡಬೇಕು. ಇಲ್ಲಿದ್ದ ಜನಗಳು ಮಾಡಿ, ಇಲ್ಲಿ ಜನಗಳಿಗೆ ಒಂದು ಯೋಗ್ಯವಾದ ಪ್ಲಾನ್ಸನ್ನು ಅವ್ರು ಮಾಡಿಕೊಟ್ಟಿದ್ದಾರೆ. ಬಟ್ ಯಾಕೆ ಇದು ಅಂಥ ಕ್ಯಾಪಿಟಲ್ ಸಿಟಿ ಮಡಿಕೇರಿಯಲ್ಲಿ ಯಾಕೆ ಬರ್ಬೋದು, ವಿರಾಜಪೇಟೆಲಿ ಯಾಕೆ ಬರ್ಬೋದು, ಗೋಣಿಕೊಪ್ಪದಲ್ಲಿ ಯಾಕೆ ಬರ್ಬೋದು? ಕಷ್ಟಪಟ್ಟು ನೋಡಿ, ಅಲ್ಲಿದ್ದರೆ ಎಷ್ಟೊಂದು ಆಡಿಯನ್ಸ್ ಇರ್ತಾಯಿದ್ರು, ನೋಡ್ಲಿಕ್ಕೆ ನಿಮಗೆ ಎನ್ಕರೇಜ್ ಸಿಗ್ತಾಯಿತ್ತು. ಸೊ ಇದನ್ನೆಲ್ಲ ಮಾಡಲಿಕ್ಕೆ ಬೇರೆ ಯಾರಿಂದ ಸಾಧ್ಯ ಆಗಲ್ಲ. ಮಾಧ್ಯಮದವರು ಬರೆದು ಟಿ ವಿಲಿ ಅದ್ರ ಬಗ್ಗೆ ಕಮೆಂಟ್ ಮಾಡಿನೇ ಬರೆಸ್ಬೇಕು, ಇಲ್ಲಾಂದರೆ ಈಗಿನ ಇದರಲ್ಲಿ ಭಾರಿ ಕಷ್ಟ. ಹಾಗೆಯೇ ಮುಂದಿನ ದಿನಗಳಲ್ಲಿ ನಿಮ್ಮ ಫಿಟ್ನೆಸ್ ಚೆನ್ನಾಗಿಟ್ಕೊಳ್ಳಿ ಇಂಥ ನನ್ನ ಒಂದು, ನೀವು ಎಲ್ಲದಕ್ಕೂ ನಿಮ್ಮ ದೇಶದ ಕೊಟ್ಟೋದ್ರಲ್ಲಿ ನಿಮ್ಮ ಮಾಧ್ಯಮದ ಕೊಡುಗೆ ಬಹಳಷ್ಟಿದೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಫಿಟ್ನೆಸ್. ಉದ್ಯಮಿ ಮುದ್ದಂಡ ರಶಿನ್ ಸುಬ್ಬಯ್ಯ ಮಾತನಾಡಿ, ಧರ್ಮ ಜನರನ್ನು ಒಡೆಯುತ್ತದೆ, ಆದರೆ ಕ್ರೀಡೆ ಹಾಗೂ ವ್ಯಾಪಾರ ಎಲ್ಲರನ್ನೂ ಒಗ್ಗೂಡಿಸುತ್ತದೆ. ಕ್ರೀಡೆಯ ಮೂಲಕ ಪತ್ರಕರ್ತರ ಒಗ್ಗಟ್ಟು ಹೆಚ್ಚುತ್ತದೆ ಎಂದರು. ಸ್ಪೋರ್ಟ್ಸ್ ನಾವು ಯಾವತ್ತೂ ಹೇಳ್ತೀವಿ, ರಿಲಿಜನ್ ಧರ್ಮ ಎಲ್ಲರನ್ನೂ ಒಡೆಯುತ್ತದೆ. ಸ್ಪೋರ್ಟ್ಸ್ ಆ್ಯಂಡ್ ಬಿಸ್ನೆಸ್ ಎಲ್ಲರನ್ನೂ ಒಟ್ಟಿಗೆ ಒಂದೇ ಕ್ಷೇತ್ರದಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅದರಲ್ಲಿ ಪತ್ರಕರ್ತ ಬಂಧುಗಳ ಮೇಲೆ ವಿಶೇಷ ಅಭಿಮಾನ. ಯಾಕೆಂತ ಹೇಳಿದ್ರೆ ನಾವು ಏನೇ ಕಾರ್ಯಕ್ರಮಗಳು ಮಾಡಿದ್ರು, ಸಣ್ಣದಿರ್ಬೋದು ದೊಡ್ಡ ವಿಚಾರಗಳಿರ್ಬೋದು, ದೇಶದ ಮೊದಲ ಪ್ರಜೆಯಿಂದ ಹಿಡಿದು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ತನಕ ಮುಟ್ಟಿಸುವಂಥ ದೊಡ್ಡ ಕೆಲಸ ನೀವು ಮಾಡ್ತೀರಾ. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದನ್ನು ಹಂಗೆ ಮುಂದುವರಿಸ್ಕೊಂಡು ಹೋಗಬೇಕು. ಅದರ ಜೊತೆನೇ ಇವ್ರು ಏನು ಹೇಳಿದ್ರು, ಫಿಟ್ನೆಸ್ ಅಂತ ಏನು ಹೇಳಿದ್ರು, ಇದು ಮನಸ್ಸಿಗೆ ತುಂಬ ಸ್ಟ್ರೆಸ್ ಫ್ರೀ ಕೊಡುವಂಥ ಒಂದು ವಿಚಾರ ಅಂದರೆ ಕ್ರೀಡೆ. ಸೊ ಕ್ರೀಡೆಯಲ್ಲಿ ನಿಮ್ಮನ್ನ ತೋರಿಸ್ಕೊಂಡು ಈ ಥರ ಒಂದು ಒಳ್ಳೆಯ ಮ್ಯಾಚ್ ನಮಗೆ ನೋಡೋಕ್ಕೆ ನೀವು ಅನುಕೂಲ ಮಾಡಿಕೊಟ್ಟಿದ್ದೀರಾ. ನಿಮಗೆಲ್ಲರಿಗೂ ಧನ್ಯವಾದಗಳು. ಗೆದ್ದ ಟೀಮ್ಗಳಿಗೆ ಎಲ್ಲ ಕಂಗ್ರ್ಯಾಚುಲೇಷನ್ಸ್. ಸೋತವರು ದೇರ್ ಇಸ್ ಆಲ್ವೇಸ್ ನೆಕ್ಸ್ಟ್ ಟೈಮ್. ಕೊಡಗು ಪ್ರೆಸ್ ಕ್ಲಬ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳಜಿರ ಬಿ ಅಯ್ಯಪ್ಪ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಣಿಯಂಡ ಅನುಕಾರ್ಯಪ್ಪ, ಸಂಘದ ರಾಜ್ಯ ನಿರ್ದೇಶಕಿ ಬಿಆರ್ ಸವಿತಾರೈ, ವಿರಾಜಪೇಟೆ ಸಂಘದ ಅಧ್ಯಕ್ಷ ರಜಿತ್ ಕುಮಾರ್, ಸಮಾಜ ಸೇವಕ ಎಎನ್ ಪದ್ಮನಾಭ್ ಮತ್ತಿತರರು ಇದ್ದರು.